ಬಿಜೆಪಿ ಪಕ್ಷದ ವತಿಯಿಂದ ಸಂತೋಷ್ ಕುಮಾರ್ ಪಾಟೀಲ್ ಪತ್ರಿಕಾಗೋಷ್ಠಿ. ಆದರೆ ಕಚೇರಿಯ ಬೀಗವೇ ಮಾಯ. ರೈತರ ಬೆಳೆ ಪರಿಹಾರ ವಿಚಾರವಾಗಿ ಬಿಜೆಪಿ ವತಿಯಿಂದ ಸಂತೋಷ್ ಕುಮಾರ್ ಪಾಟೀಲ್ ಮತ್ತು ಸದಸ್ಯರು ಪಾರ್ಟಿ ಕಚೇರಿ ಕ್ಲೋಸ್. ಬೀಗ ಹಾಕಿರುವ ಪಾರ್ಟಿ ಆಫೀಸಿನ ಮುಂದೆ ನಿಂತು ಸಂತೋಷ್ ಕುಮಾರ್ ಪಾಟೀಲ್ ಮತ್ತು ಸದಸ್ಯರು ಪತ್ರಿಕಾಗೋಷ್ಠಿ. ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನದ ಕಿಚ್ಚು. ಸಂತೋಷ್ ಕುಮಾರ್ ಪಾಟೀಲ್ ಅವರನ್ನು ಹತ್ತಿಕ್ಕುವ ಪ್ರಯತ್ನವೋ, ರೈತರನ್ನ ಕಡೆಗಣಿಸುವ ಪ್ರಯತ್ನವೋ. ಬಿಜೆಪಿ ಮನೆಯೊಂದು 3 ಬಾಗಿಲು. ಗೊಂದಲ ಕಾರಣ ಆಗಿತ್ತು ಇಲ್ಲ. ಈಗ ನಾವು ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೂ ನಾನು ತಂದಿದ್ದೀನಿ. ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ, ಮೊನ್ನೆ ಅಕಾಲಿಕ ಮಳೆಯಿಂದ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಎಕರೆ ಭತ್ತ, ಅಡಿಕೆ ಮತ್ತು ತೋಟಗಾರಿಕೆ ಸಿರಿಕಲ್ಚರ್ ಬೆಳೆಯೆಲ್ಲ ಹಾಳಾಗಿತ್ತು. ನೀವು 8 ದಿನದೊಳಗೆ ಪರಿಹಾರ ಕೊಡಲಿಲ್ಲ ಅಂದರೆ 8 ದಿನದಾಗ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಸರ್ಕಾರದ ಪುಣ್ಯಾರಾಧನೆ ಮಾಡ್ತೇವೆ, ತಿಥಿ ಮಾಡ್ತೇವೆ. ಯಾಕಂದ್ರೆ ಕಷ್ಟ ಸುಖ ಕೇಳಲಾರ್ದ್ರೆ ಸತ್ತಿರ್ತಾರೆ ಅಂತ ತಿಳ್ಕೊಂತೀವಿ ಅಂತ ಹೇಳಿ ನಾವು ಪುಣ್ಯಾರಾಧನೆ ಮಾಡ್ತೀವಿ ಸರ್ಕಾರದ್ದು ಅಂತ ನಾವೆಲ್ಲ ಅನೌನ್ಸ್ ಮಾಡಿದ್ವಿ. ಆ ದಶೆಯಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿ ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲ ಕಡೆ ತಾಲೂಕಿನಾದ್ಯಂತ ಹೋಗಿ ಸರ್ವೆ ಮಾಡಿ ನಾವು 30-31ನೇ ತಾರೀಕು ಒಳಗಾಗಿ ಪರಿಹಾರ ಕೊಡ್ತೇವೆ ಅಂದಿತ್ತು. ಆ ಪರಿಹಾರ ಪಡೆಯುವ ದಶೆಯಲ್ಲಿ ಈಗ ತಲೆ 7ನೇ ತಾರೀಕು ತಾಲೂಕಿನಾದ್ಯಂತ ಒಬ್ಬ ರೈತರಿಗೂ ₹1 ಹಣ ಇವತ್ತಿಗೆ ಸಂದಾಯ ಆಗಿಲ್ಲ. ಅದು ಆಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಮುಂದೆ ಸರ್ಕಾರಕ್ಕೆ ಎಚ್ಚರಗೊಳಿಸ್ಬೇಕಲ್ಲ. ಅವ್ರು ಮೋಸ್ಟ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಗೊಂದಲದಲ್ಲಿದ್ದರು, ಯಾವ ಗೊಂದಲದಲ್ಲಿದ್ದರೂ ನಮಗೆ ಐಡಿಯಾ ಇಲ್ಲ. ಸೊ ಈಗ ಸರ್ಕಾರನೂ ಸ್ಥಿರ ಆಗಿದೆ, ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ, ಎಲ್ಲ ಆಗಿದೆ. ರೈತ ಸಂಕಷ್ಟದಲ್ಲಿದೆ. ಮೊನ್ನೆ ಆ ಭಾಗದಲ್ಲಿ ಏನು ಅಕಾಲಿಕ ಮಳೆ ಆಗಿತ್ತು, ಆ ಭಾಗದಲ್ಲಿ ನೀವು ರೈತರ ಭತ್ತ ಇಳುವರಿ ಎಷ್ಟು ಬಂದವು ಅಂತ ಕೇಳ್ರಿ. 10, 2, 8 ಈ ಥರ ಇಷ್ಟು ಚೀಲ ಭತ್ತ ಬಂದ್ರೆ ರೈತರು ಬದುಕೋದು ಹೆಂಗೆ? ರೈತರ ಜೀವನ ಹೆಂಗೆ? ನೀವು 30ನೇ ತಾರೀಕು ಒಳಗಾಗಿ ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಮತ್ತು ನೀವು ಮಾಡಬೇಕಲ್ಲ. ಪರಿಹಾರ ಎಷ್ಟು ಜನಕ್ಕೆ ಕೊಟ್ಟು ಹೋಗಲಿ, ಪರಿಹಾರ ಕೊಡೋದು ಮತ್ತೊಂದು ಕಡೆಗೆ ಇರಲಿ. ನೀವು ಟೋಟಲ್ ಅನಾಲಿಸಿಸ್ ಏನು ಮಾಡಿರಿ ಅದನ್ನಾರ ಹೇಳಬೇಕಲ್ಲ. ಎಷ್ಟು ಪಾರ್ಷಿಯಲ್ ಡ್ಯಾಮೇಜ್ ಆಗಿದೆ, ಎಷ್ಟು ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ಎಷ್ಟು ಎಕರೆ ಪೂರ ಹಾಳಾಗಿದೆ, ಎಷ್ಟು ಎಕರೆ ಪಾರ್ಷಿಯಲಿ ಆಗಿದೆ, ಎಷ್ಟು ತೋಟಗಾರಿಕೆ ಬೆಳೆಗಳು ಹಾಳಾಗಿದ್ದಾವೆ, ಎಷ್ಟು ಸಿರಿಕಲ್ಚರ್ ಬೆಳೆ ಹಾಳಾಗಿದೆ ಅನ್ನೋದನ್ನು ಹೇಳಬೇಕು ಸರ್ಕಾರ, ಅಥವಾ ಜಿಲ್ಲಾಧಿಕಾರಿಗಳ ಹೇಳಬೇಕು, ಅಥವಾ ಶಾಸಕರೇ ಹೇಳಬೇಕು. ಅವ್ರು ಯಾರೂ ಆ ದಶೆಯಲ್ಲಿ ಹೇಳೋ ಪ್ರಯತ್ನಗಳನ್ನು ಮಾಡ್ತಾಯಿಲ್ಲ. ಸೊ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ, ಈ ಕೂಡಲೇ ಪರಿಹಾರ ಕೊಡೋ ದಶೆಯಲ್ಲಿ ಫಸ್ಟು ಎಷ್ಟು ಹಾಳಾಗಿದೆ ಅನ್ನೋದನ್ನು ಡಿಕ್ಲೇರ್ ಮಾಡಿ. 2ನೇದ್ದು ಇಮಿಡಿಯೇಟಾಗಿ ನೀವು ಪರಿಹಾರ ಘೋಷಣೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ರೈತರು ನಾವೇನು ಅವಾಗ ಆಗ್ರಹ ಮಾಡಿದ್ವಿ, 1 ಎಕರೆ ಭತ್ತಕ್ಕೆ 40,000, ಅಡಿಕೆಗೆ 1 ಲಕ್ಷ, ಸಿರಿಕಲ್ಚರ್ಗೆ 80,000 ಈ ಥರ ಪರಿಹಾರ ನೀವು ಕೊಡ್ರಿ ಅಂತ ನಾವು ಕೇಳಿದ್ವಿ. ಅದೇ ಥರ ನೀವು ಪರಿಹಾರಗಳನ್ನು ಕೊಡ್ರಿ ಅಂತ ಮತ್ತೊಮ್ಮೆ ನಿಮಗೆ ಆಗ್ರಹ ಮಾಡ್ತಾಯಿದ್ದೇವೆ. ಸರ್ಕಾರ ಬದಲಾಗಿದೆ, ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಎಲ್ಲ ಆಗಿ ಹೋಗಿದೆ. ಎಲ್ಲ ಆದ ಗಳಿಗೆಯಲ್ಲೂ ನೀವು ರೈತರಿಗೆ ಪರಿಹಾರ ಕೊಡಲಿಲ್ಲ ಅಂದರೆ ಏನು ಅರ್ಥ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಈಗ ಬಿತ್ತನೆ ಹಂಗಾಮ ಇದೆ. ಬಿತ್ತನೆ ಹಂಗಾಮ ಇರೋದ್ರಿಂದ ನಾವೆಲ್ಲ ರೈತರು ಸ್ಟ್ರೈಕ್ ಮಾಡೋಕ್ಕೆ ಹೋದ್ರೆ ಮೊದಲ ಪೀಕ್ ಹಾಳಾಗ್ಯಾವ ನಮ್ಮ. ಮತ್ತು ಈಗ ಬಿತ್ತೋದನ್ನು ಕೆಡಿಸ್ಕೊಂಡು ಮತ್ತೊಂದಿಷ್ಟು ಲಾಸಿಗೆ ಬರ್ತದೆ. ಆ ತೊಂದರೆ ನಮ್ಮ ರೈತರಿಗೆ ಆಗಬಾರ್ದು ಅನ್ನೋ ದೆಸೆಯಲ್ಲಿ ಮುಂದಿನ ದಿನಮಾನದಲ್ಲಿ ಇದೇ ಸ್ಥಳದಲ್ಲಿನೇ ತಾಲೂಕಿನಾದ್ಯಂತ ಎಲ್ಲ ರೈತರನ್ನು ಕರೆಸಿ ನಮ್ಮ ಹೋರಾಟದ ರೂಪರೇಷೆ ಹೆಂಗಿರಬೇಕು, ನಮ್ಮ ಪರಿಹಾರ ಪಡೆಯೋಕೆ ನಾವೆಲ್ಲ ಹೋರಾಟಗಳನ್ನು ಯಾವ ಆ್ಯಂಗಲ್ನಲ್ಲಿ ಮಾಡ್ಬೇಕು ಅನ್ನೋದನ್ನು ನಾವೆಲ್ಲ ನಿರ್ಧಾರ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಗೊತ್ತಿರಲಿ, ಮುಂಗಾರು ಹಂಗಾಮ ಸ್ಟಾರ್ಟ್ ಆಗಿದೆ. ಸರ್ಕಾರ ಈಗ ನೀವು ಗೊಬ್ಬರ ಕೇಳ್ರಿ, ಕೇಂದ್ರ ಸರ್ಕಾರನ ಕೇಳ್ರಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ರಾಜ್ಯ ಸರ್ಕಾರ ಫೆಡರೇಷನ್ ಆಫ್ ಫರ್ಟಿಲೈಸರ್ ಓನರ್ಸ್ ಏನಿರ್ತಾರೆ, ಅಂದರೆ ಗೊಬ್ಬರವನ್ನು ತಯಾರು ಮಾಡುವಂಥ ಕಂಪ್ನಿದೊಂದು ಫೆಡರೇಷನ್ ಇದೆ. ಆ ಫೆಡರೇಷನಿಗೆ ನಮ್ಗೆ ಈ ಸಲ ಎಷ್ಟು ಗೊಬ್ಬರ ಬೇಕು, ಎಷ್ಟು ಯೂರಿಯಾ ಬೇಕು, ಎಷ್ಟು DAP ಬೇಕು, ಎಷ್ಟು 10-20 ಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮುಂಗಂಡ ಹಣ ಕಟ್ಟಿ ಬುಕ್ ಮಾಡಬೇಕು. ಈಗ 3 ವರ್ಷ ರಾಜ್ಯ ಸರ್ಕಾರ ನಿದ್ದೆ ಮಾಡಿದೆ. ಒಟ್ಟೆ ಫೆಡರೇಷನಿಗೆ ದುಡ್ಡನ್ನು ಕಟ್ಟಿಲ್ಲ, ರೈತರಿಗೆ ನಮಗೆ ಎಷ್ಟು ಗೊಬ್ಬರ ಬೇಕಂತನೇ ಇಲ್ಲ. ಸೊ ಅಟ್ಲೀಸ್ಟ್ ಈ ವರ್ಷರ ನೀವು ಎಷ್ಟು ರೊಕ್ಕ ಕಟ್ಟಿರಿ, ಎಷ್ಟು ಇಂಡೆಂಟ್ ಹಾಕಿರಿ, ಎಷ್ಟು ಪರಿಹಾರಗಳನ್ನು ಕೇಳಿರಿ, ಅವನ್ನೆಲ್ಲ ನೀವೆಲ್ಲ ರೈತರಿಗೆ ಮತ್ತು ನಮ್ಮ ಜನಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ನೀವೆಲ್ಲ ಮಾಡಬೇಕು ಅಂಥೇಳಿ ನಾನು ಕೃಷಿ ಇಲಾಖೆಗೆ, ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ.
ಸರ್, ಈ ಹಿಂದಿನಿಂದಲೂ ಬಂದಿರಿ ಸರ್. ಈಗ ಬೀಗ ನಿಮ್ಮ ಬಿಜೆಪಿ ಕಚೇರಿ ಬೀಗ ಹಾಕಿ ನೀವು ಸುದ್ದಿಗೋಷ್ಠಿ ಮಾಡೋದೇನು? ಹೆಂಗಂತ ಈಗ ಸಂತೋಷ್ ಕುಮಾರ್ ಪಾಟೀಲ್ ಅವ್ರನ್ನ ಹೊರಗಿಟ್ಟು ಇದು ಮಾಡ್ಬೇಕನ್ನೋ ಉದ್ದೇಶ ನಿಮ್ಮ ಪಾರ್ಟಿ ಹಿರಿಯರೆಲ್ಲ ಇದೆ ಏನು ಅಂತ? ಇಲ್ಲ, ಏನಾಗಿದೆ, ನಾವು ರೈತರ ಪರ ದನಿ ಎತ್ತೀವಿ. ರೈತರ ಪರ ದನಿ ಎತ್ತೋ ನಿಟ್ಟಿನಲ್ಲಿ, ರೈತರ ಹೋರಾಟ, ಅವ್ರ ಪರ ಹೋರಾಟ ಮಾಡೋ ನಿಟ್ಟಿನಲ್ಲಿ ಈ ಥರದ ಅಡೆತಡೆಗಳು ಇರವೆ. ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡ್ಬೇಕಂತ ಇರ್ತೈತಿ, ಕೆಲವೊಂದಿಷ್ಟು ಮಂದಿಗೆ ರೈತರ ಪರ ಹೋರಾಟ ಮಾಡಬಾರ್ದು ಅಂತ ಇರ್ತೈತಿ. ಹೀಗೆ ಹೋರಾಟ ಮಾಡಬೇಕು ಅನ್ನೋರು, ಮಾಡಬೇಡ ಅನ್ನೋರ ನಡುವೆ ಇದು ವ್ಯತ್ಯಾಸಗಳು ಯಾವಾಗೂ ಇರ್ತದೆ. ಈಗ ನೀವು ಕಿಲಿ ಹಾಕಿದ ತಕ್ಷಣ ರೈತರ ಪರ ನಾವು ದನಿ ಅಂತ ನಿಲ್ಲಲ್ಲ. ನಾವು ಮಾತು ಕೊಟ್ಟಿದ್ದೀವಿ 2023ರಲ್ಲಿ ಜನರ ಹತ್ರ ನಾವು ಹೋದಾಗ ನಿಮ್ಮ ಪರ ಧ್ವನಿಯಾಗಿ ಈ ಸಂತೋಷ್ ಪಾಟೀಲ್ ಯಾವತ್ತೂ ನಿಲ್ತಾನೆ ಅಂತ ಹೇಳಿ. ಸರ್, ಖಂಡಿತ ಸರ್, ಒಪ್ಪುವಂಥವಿಲ್ಲ ಅಂತ ಹೇಳಂಗಿಲ್ಲ. ಆ ದೆಸೆಯಲ್ಲಿ ನಿಲ್ಲುವಂಥ ಪ್ರಯತ್ನ ಮಾಡ್ತೀವಿ. ಇಡೀ ತಾಲೂಕಿನಾಗೆ ಯಾರ್ಯಾರು ರೈತ ವಿರೋಧಿ ಅದಿರಿ, ನೀವೆಲ್ಲರೂ ಸೇರಿ ನನ್ನ ದನಿ ಹತ್ತಿಕ್ಕೆ ಪ್ರಯತ್ನ ಮಾಡಿದ್ರು ಸಂತೋಷ್ ಪಾಟೀಲ್ ರೈತರ ಪರ ಮಾತಾಡ್ತಾನೆ, ರೈತರಿಗೆ ಪರಿಹಾರ ಕೊಡಿಸೋ ದೆಸೆಯಲ್ಲಿ ಹೋರಾಟಗಳನ್ನು ಮಾಡ್ತಾರೆ. ಅವರು ಅದನ್ನ ಕಿಲಿ ಹಾಕ್ಯಂದು ಹೋದ್ರೆ ಕಿಲಿ ಇಟ್ಕೊಂಡ್ರ ನಿರ್ಧಾರ ಮಾಡಬೇಕು. ಸಂತೋಷ್ ಪಾಟೀಲ್ ವೈಯಕ್ತಿಕವಾಗಿ ತನ್ನ ಅಪೇಕ್ಷೆಗೆ, ತನ್ನ ಅಭಿಪ್ರಾಯಕ್ಕೆ, ತನ್ನ ಸಲುವಾಗಿ ಈ ಪ್ರೆಸ್ ಮೀಟನ್ನು ಕರೆದಿಲ್ಲ. ಸಂತೋಷ್ ಪಾಟೀಲ್ ಈ ಪ್ರೆಸ್ ಮೀಟ್ ಕರೆದಿರೋದು ರೈತರ ಸಲುವಾಗಿ. ರಾಣೆಬೆನ್ನೂರು ತಾಲೂಕಿನ ರೈತ ಧ್ವನಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಪಕ್ಷದಲ್ಲಿದ್ದು ಜನರಿಗೆ ನೋವಾದಾಗ ನಾವು ಸ್ಪಂದನೆ ಮಾಡಲಿಲ್ಲ ಅಂದರೆ ಅರ್ಥ ಇಲ್ಲ. ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಮ್ಮ ಮುಖಂಡರು, ನಾವು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಸೇರಿ ಮಾಡ್ತಾಯಿದ್ವಿ. ಅನಿವಾರ್ಯ, ಸಾಂದರ್ಭಿಕವಾಗಿ ಹಾಗೆ ಇದು ಹೋರಾಟದ ಹಾದಿಯಲ್ಲಿ ಅಲ್ಲ, ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ತಮಗೆ ಅನಿಸ್ತಾ ಇದೆ ಏನು ಅಂತ? ಅಲ್ಲ, ಸಂತೋಷ್ ಪಾಟೀಲ್ನ ತುಳಿಲಿ, ನನಗೇನು ಅಭ್ಯಂತರ ಇಲ್ಲ. ತುಳಿಯೋದು, ಹೇಳೋದು, ಬೆಳೆಯೋದು ಇರೋದೇ. ನನ್ನ ಆಸೆಗೆ, ನನ್ನ ದನಿಯನ್ನು ಹತ್ತಿಕ್ಕ ಹಂಬಲಕ್ಕೆ ಈ ತಾಲೂಕಿಗೆ ಅನ್ಯಾಯ ಮಾಡಬೇಡ್ರಿ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ, ರೈತರ ದನಿಯನ್ನು ತುಳಿಬಾಡ್ರಿ ಅಂತ ನಾನು ಮನವಿ ಮಾಡ್ತೇನೆ ಅವ್ರಿಗೆ ಅಷ್ಟೇ. ಕಳೆದ ಪ್ರೆಸ್ ಮೀಟ್ನ ಹೇಳಿದ್ರು ಸರ್, ಕಟ್ಟಕಡೆ ವ್ಯಕ್ತಿಗೂ ಪಾರ್ಟಿ ಆಫೀಸಲ್ಲಿ ಹಕ್ಕಿದ್ದಾನೆ. ಇವತ್ತು ಮುಖ್ಯವಾಗಿರೋ ವ್ಯಕ್ತಿಗಳೇ ಬಂದು ಇಲ್ಲಿ ಪಾರ್ಟಿ ಹೊರಗೆ ನಿಂತ್ಕೊಂಡು ಪತ್ರಿಕಾಗೋಷ್ಠಿ ನಡೆತಿರೋದು ಬಿಜೆಪಿಗೆ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕಾಗಿ ಪರಿಣಮಿಸುತ್ತಾ ಅಂತ? ಇಲ್ಲ, ಹೆಂಗಿರ್ತೈತಿ, ಕೆಲವೊಮ್ಮೆ ಎಕ್ಸಿಕ್ಯೂಟಿವ್ ಕ್ಲಾಸ್, ಲೋವರ್ ಕ್ಲಾಸ್, ಮಿಡ್ಲ್ ಕ್ಲಾಸ್ ಅಂತ ಸೀಟ್ ಇರ್ತವೆ. ಈ ಸಿನಿಮಾ ಥಿಯೇಟ್ರಿಗೆ ಹೋದಾಗ ಬಾಲ್ಕನಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಎಕ್ಸಿಕ್ಯೂಟಿವ್ ಕ್ಲಾಸ್. ಸರ್, ನೀವು ಯಾವ ಕ್ಲಾಸ್ ಸರ್? ನಾವು ಈ ರೈತರ ಪರ ಇರೋ ಕ್ಲಾಸ್ ಫುಟ್ಪಾತ್. ನೀವು ನಮ್ಮ ಜೊತೆಗಿದ್ದೀರಿ, ನಾವು ನಿಮ್ಮ ಜೊತೆಗಿರುವಂಥ ಕೆಲಸ ಮಾಡ್ತೀವಿ. ಹಾಗಾದ್ರೆ ಸ್ವಪಕ್ಷದಲ್ಲೇ ನಿಮ್ಮನ್ನು ವಿರೋಧ ಪಕ್ಷದ ನಾಯಕರ ಥರ 100% ಸಿಳ್ಳೆ ಸೀಟೆ ಹೋರಾಟ ಮಾಡ್ರೆ ಗಾಂಧಿ ಕ್ಲಾಸ್ನೇರು. ನಾವು ಗಾಂಧಿ ಕ್ಲಾಸ್ನೇರ ಅಂತ ತಿಳ್ಕೊಂಡೀವಿ. ನಾವು ರೈತರ ಪರ ಹೋರಾಟ ಮಾಡ್ತೀವಿ. ಈ ತಾಲೂಕಿನ ಜನರ ದನಿಯಾಗಿ ನಮ್ಮ ಉಸಿರು ಇರುವವರೆಗೂ ನಾವೆಲ್ಲ ಹೋರಾಟ ಮಾಡ್ತೀವಿ. ವಿರೋಧ ಪಾರ್ಟಿನೇ ಇವಾಗ ಭಿನ್ನ ಮತನ ತೋರಿಸಿದ್ರೆ ಎಲ್ಲ ಒಂದ್ ಕಡೆ ತಮ್ಮಲ್ಲೇ ಆಕ್ರೋಶ ಭುಗಿಲಾದ್ರೆ ಇವರು ಅಪೋಸಿಷನ್ ಪಾರ್ಟಿನ ಪ್ರಶ್ನೆ ಮಾಡೋದು ಯಾವಾಗ? ಆಡಳಿತ ವೈಖರಿನ ಕಾರ್ಯರೂಪಕ್ಕೆ ತರೋದರಲ್ಲಿ ತಪ್ಪುಗಳನ್ನು ಹುಡ್ಕೋದು ಹೆಂಗೆ ಅಂತ? ಇಲ್ಲ, ಇದು ಭಿನ್ನ ಮತ ಅಂತಿಲ್ಲ. ಇದು ಭಿನ್ನ ಮತದ ಪ್ರಶ್ನೆ ಅಲ್ಲ, ಇದು ವ್ಯತ್ಯಾಸದ ಪ್ರಶ್ನೆ, ಆದ್ಯತೆಯ ಪ್ರಶ್ನೆ. ನಮಗೆ ರೈತರದ ಆದ್ಯತೆ ಮುಖ್ಯ ಇದೆ. ಕೆಲವೊಂದಿಷ್ಟು ಜನಕ್ಕೆ ಬೇರೆ ಬೇರೆ ಹೋರಾಟಗಳು ಮುಖ್ಯ ಇರ್ತವೆ. ಅವ್ರಿಗೆ ಯಾರು ಎದಕ್ಕೆ ಹೆಚ್ಚು ಆದ್ಯತೆಗಳನ್ನು ಕೊಡ್ತಾರೆ ಆ ದಶೆಯಲ್ಲಿ ಹೋರಾಟ ಮಾಡ್ತಾರೆ. ನಾವು ರೈತರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿವಿ, ರೈತರ ಪರ ನಿಲುವಿಗೆ ಹೆಚ್ಚು ಆದ್ಯತೆ ಕೊಟ್ಟು ಅವ್ರ ಪರ ದನಿಯನ್ನು ಎತ್ತೀವಿ. ಸರ್, ವರಿಷ್ಠರ ಗಮನಕ್ಕೆ ಏನಾರು ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಬಿ ಜೆ ಪಿಯಲ್ಲೇ ಒಮ್ಮತ ಇಲ್ಲ, ನಮ್ಮ ಪತ್ರಿಕಾಗೋಷ್ಠಿಗೂ ಕೂಡ ನಮ್ಮ ಆಫೀಸನ್ನು ಕೀಲಿ ಹಾಕೊಂಡು ಅಡ್ಡಾಡ್ತಾರೆ, ಇದ್ರ ಬಗ್ಗೆ ಏನಾರು ವರಿಷ್ಠರ ಗಮನಕ್ಕೆ ತರಲಿಕ್ಕೆ? ಸರ್, ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ.